ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಲವಾರು ಬಾರಿ ನಾವು ಅಂದ್ಕೊಳ್ತಾ ಇರ್ತೀವಲ್ವಾ, ಇವರು ನನ್ನನ್ನು ಯಾಕೆ ಇಷ್ಟೊಂದು ದ್ವೇಷ ಮಾಡ್ತಿದ್ದಾರೆ, ಇವ್ರು ನನ್ನ ಯಾಕೆ ಇಷ್ಟೊಂದು ಹರ್ಟ್ ಮಾಡ್ತಿದ್ದಾರೆ, ನನಗೆ ಯಾಕೆ ಇಷ್ಟು ನೋವು ಮಾಡ್ತಿದ್ದಾರೆ, ನನಗೆ ಅಂತ ಯಾರೂ ಇಲ್ವೇನೋ, ಪ್ರತಿಯೊಂದೊಂದು ಹೆಜ್ಜೆಯಲ್ಲಿ ಇವರಿಂದ ನನಗೆ ಬರೀ ನೋವೇ ಸಿಗ್ತಾ ಇದೆ ಅಂತ ನಿನ್ನ ಹೃದಯದಲ್ಲಿ ನಾವೇನಾದರೂ ಅಂದ್ಕೊಳ್ತಾ ಇರೋ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದರೆ, ಆಗ ನಾವೇನಾಗ್ತಿದ್ದೀವಿ ಅಂದರೆ ನಿಜವಾಗ್ಲೂ ದೇವರನ್ನು ನಂಬಿ ನಡೆಯುವಂಥ ಮಕ್ಕಳಾಗಿ ನಾವು ನಿಂತ್ಕೊತಾ ಇಲ್ಲ. ಯಾಕಂದರೆ ದೇವರ ವಾಕ್ಯ ಹೇಳ್ತಿದೆ, ಒಬ್ಬರಿಗೊಬ್ಬರು ಉಪಕಾರಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ನಾವು ಇರಬೇಕಂತೆ. ಆದರೆ ಒಬ್ಬರನ್ನೊಬ್ರು ಕ್ಷಮಿಸುವಂಥ ಭಾವವೇ ನಮ್ಮ ಹೃದಯದಲ್ಲಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಾವಿದ್ದರೆ, ಯಾಕಂದರೆ ದೇವರ ವಾಕ್ಯ ಹೇಳ್ತಿದೆ, ನೀನು ಒಬ್ಬರನ್ನು ದ್ವೇಷಿಸ್ತಿದ್ಯಾ ಅಂದರೆ ಅದು ಕೊಲೆ ಮಾಡುವಂತಹ ರೀತಿಯಲ್ಲಿ, ಅದು ಕೊಲೆಗೆ ಸಮವಾಗಿದೆಯಂತೆ. ಅವರು ನಮ್ಮನ್ನು ಎಷ್ಟೇ ದ್ವೇಷಿಸಲಿ, ಅವ್ರು ನಮ್ಮನ್ನು ಎಷ್ಟೇ ದೂರವಾಗಿ ನಮ್ಮನ್ನು ನೋಡಿದ್ರು, ನಮ್ಮ ಹೃದಯದಲ್ಲಿ ಅವರ ಮೇಲೆ ಒಂದು ಕ್ಷಮಾಪಣೆ ಅನ್ನುವಂಥ ಭಾವ ಇದ್ದರೆ ನಾವು ಒಂದು ದೊಡ್ಡ ವ್ಯಕ್ತಿಗಳಾಗಿ ಅವರ ಕಣ್ಣು ಮುಂದೆ ಕಾಣಿಸ್ತೀವಿ. ಯಾಕಂದರೆ ಕ್ಷಮಾಪಣೆ ಅನ್ನೋದಕ್ಕೆ ಅಷ್ಟು ಬಲ ಉಂಟು, ಕ್ಷಮಾಪಣೆ ಅನ್ನೋದಕ್ಕೆ ಅಷ್ಟು ಅಧಿಕಾರ ಉಂಟು. ಯಾಕಂದರೆ ದೇವರ ವಾಕ್ಯ ಏನು ಹೇಳ್ತಿದೆ ಗೊತ್ತಾ, ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಕ್ಷಮಿಸಿದ ರೀತಿಯಲ್ಲಿ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಬೇಕಂತೆ. ಯಾಕೆ ಅಂದರೆ ಕ್ರಿಸ್ತನು ಎಲ್ಲವನ್ನ ಬಿಟ್ಟು ಶಿಲುಬೆಯಲ್ಲಿ ನಮ್ಮ ಪಾಪವನ್ನು ಹೊತ್ತು ನಮ್ಮನ್ನು ಕ್ಷಮಿಸಿ ನಿಂತನು. ಯಾಕಂದರೆ ಅದೇ ಪ್ರಕಾರವಾಗಿ ನಾವು ಒಬ್ಬರು ಕ್ಷಮಿಸಿ ಪ್ರೀತಿಯಿಂದ ನಿಲ್ಲಬೇಕೆಂಬ ಆಸೆಯೇ ಆತನದಾಗಿತ್ತು. ಆದರೆ ಅದೇ ಪ್ರಕಾರವಾಗಿ ನಾವು ನಡೀತಾ ಇದ್ದೇವೆ. ಯಾಕಂದರೆ ಕ್ಷಮೆಯಲ್ಲಿ ಪ್ರೀತಿ ಉಂಟು, ಕ್ಷಮೆಯಲ್ಲಿ ಕುಟುಂಬ ನಿಲ್ಲುವಂಥ ಒಂದು ದೊಡ್ಡ ಬಾಂಧವ್ಯ ಉಂಟು. ಎಷ್ಟೇ ದ್ವೇಷವಿದ್ದರೂ, ಎಷ್ಟೇ ಕಷ್ಟವಿದ್ದರೂ, ಇಂದು ದೇವರ ಬಳಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಳ್ಳೋಣ. ದೇವ, ಹೌದು, ಇವರ ವಿಚಾರದಲ್ಲಿ ನಾನು ತುಂಬ ದ್ವೇಷ ಮಾಡಿದ್ದೇನೆ, ಇವರ ವಿಚಾರದಲ್ಲಿ ಹಲವಾರು ಯೋಚನೆಗಳು ನನ್ನ ಮೇಲೆ ಬಂದಿದೆ, ಆದರೆ ಈಗ ನೀನು ನಮ್ಮನ್ನು ಕ್ಷಮಿಸಿದ ಪ್ರಕಾರವಾಗಿ ನಾನು ಅವರನ್ನು ಕ್ಷಮಿಸ್ತಿದ್ದೇನೆ ಅನ್ನೋ ಒಂದು ಮನೋಭಾವ ನಮ್ಮಲ್ಲಿ ಬಂದರೆ. ಯಾಕಂದರೆ ಕೆಲವೊಂದು ಬಾರಿ ನಾವು ಅಂದ್ಕೊಳ್ತಿರ್ತೀವಿ, ಅವ್ರನ್ನ ನಾವು ಕ್ಷಮಿಸಿದ್ದೀವಿ ಅಂತ ನಾವು ಅಂದ್ಕೊಳ್ಳುವಂಥ ಭ್ರಮೆಯಲ್ಲಿ ನಾವು ಇರ್ತೀವಿನೋ. ಆದರೆ ಅವ್ರು ನಮ್ಮ ಮುಂದೆ ಬಂದಿದ ತಕ್ಷಣ, ಅಥವಾ ಅವ್ರಿಗೆ ಯಾವುದೋ ಒಂದು ಕಾರ್ಯ ನಮಗೆ ನೆನಪಾಗಿದ ತಕ್ಷಣ ಅವರಲ್ಲಿರುವಂಥ ಕೆಟ್ಟ ಒಂದು ಪರಿಸ್ಥಿತಿಗಳೇ, ಒಂದು ವಿಚಾರಗಳೇ ನಮ್ಮಲ್ಲಿ ನೆನಪಾಗ್ತಾನೇ ಇರುತ್ತೆ. ಆದರೆ ಅದು ನಿಜವಾಗಲೂ ಕ್ಷಮಾಪಣೆ ಉಳ್ಳಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾವಾಗ ನಾವು ಸಂಪೂರ್ಣವಾಗಿ ಕ್ಷಮಿಸ್ತೀವೋ ಆಗ ಆ ಮನಸ್ಥಿತಿ, ಆ ಪರಿಸ್ಥಿತಿ ನಮ್ಮದಾಗಿರೋದಿಲ್ಲ. ನಮ್ಮಲ್ಲಿ ಬರೀ ಪ್ರೀತಿ, ಒಂದು ಆನಂದ, ಒಂದು ಸಮಾಧಾನ ತುಂಬಿರುತ್ತೆ. ಆಗ ನಮ್ಮ ಜೀವಿತದಲ್ಲಿ ಮುಚ್ಚಲ್ಪಟ್ಟಿರುವಂಥ ಎಲ್ಲ ಬಾಗಿಲು ತೆರೆಯಲ್ಪಡುತ್ತೆ. ಯಾಕಂದರೆ ನಮ್ಮ ಹೃದಯವು ಒಂದು ಪಾಸಿಟಿವ್ನೆಸ್ಸಿಂದ, ಒಂದು ಹ್ಯಾಪಿನೆಸ್ಸಿಂದ ತುಂಬಿರುವಂಥ ಹೃದಯವಾಗಿರುತ್ತೆ. ಆಮೇಲೆ ಪ್ರೈಸ್ ಲಾರ್ಡ್.